ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಮಕ್ಕಳಲ್ಲಿ ಪೂರಕ ಆಹಾರದ ಬಗ್ಗೆ ತಿಳ್ಕೋಣ. ಪೂರಕ ಆಹಾರ ಅಂದ್ರೆ ಏನಪ್ಪಾ ಅಂದ್ರೆ, ಮಗುಗೆ 6 ತಿಂಗಳಾದ್ಮೇಲೆ ತಾಯಿ ಎದೆ ಹಾಲ್ ಜೊತೆ ಗಟ್ಟಿಯಾದ ಆಹಾರನ ಸ್ಟಾರ್ಟ್ ಮಾಡೋದು ಪೂರಕ ಆಹಾರ ಅಂತ ಹೇಳ್ತೇವೆ. ಇದನ್ನ 6 ತಿಂಗಳಾದ್ಮೇಲೆ ಯಾಕೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಮಗುಗೆ ಕತ್ತು ನಿಂತಿರುತ್ತೆ ಮತ್ತೆ ನುಂಗೋ ಕೆಪಾಸಿಟಿ ಇರುತ್ತೆ. ಸೊ ಆ ಕಾರಣ 6 ತಿಂಗಳಾದ್ಮೇಲೆ ಸ್ಟಾರ್ಟ್ ಮಾಡಬೇಕು. ಮತ್ತೆ ಯಾವ ಆಹಾರದಿಂದ ಸ್ಟಾರ್ಟ್ ಮಾಡಬೇಕು ಅಂದ್ರೆ, ಮೃದುವಾಗಿರುವಂಥ ಬೇಯಿಸಿರೋ ಪದಾರ್ಥನ ಸ್ಟಾರ್ಟ್ ಮಾಡಬೇಕು. ಅಂದರೆ ಬೇಯಿಸಿರೋ ತರಕಾರಿ ಆಗಿರ್ಬೋದು, ಗಂಜಿ ಆಗಿರ್ಬೋದು, ಅಥವಾ ರಾಗಿ ಆಗಿರ್ಬೋದು, ಅಥವಾ ಹಣ್ಣು ಆಗಿರ್ಬೋದು, ಇದರಿಂದ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ. ಮತ್ತು ಹೊಸ ಹೊಸ ಪದಾರ್ಥಗಳನ್ನ ನಾವು ಸ್ಟಾರ್ಟ್ ಮಾಡಿದಾಗ 2ರಿಂದ 3 ದಿನ ವೆಯ್ಟ್ ಮಾಡಬೇಕು. ನಾವು ಯಾವಾಗಲೂ ಹೊಸ ಪದಾರ್ಥ ಕೊಟ್ಟಾಗ ಮಗುಗೆ ಅದು ಫುಡ್ ಅಡ್ಜಸ್ಟ್ ಆಗ್ತಾ ಇದೆಯಾ ಅಥವಾ ಏನಾದರೂ ಬೇರೆ ಅಲರ್ಜಿ ರಿಯಾಕ್ಷನ್ ಆಗ್ತಾ ಇದೆಯಾ ಅನ್ನೋದನ್ನ ನೋಡ್ಬೋದಾಗಿರುತ್ತೆ. ನೆಕ್ಸ್ಟ್, ಮಗು ಬೆಳೀತಾ ಬೆಳೀತಾ ನಾವು ಬೇರೆ ಬೇರೆ ಪದಾರ್ಥಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಬೇರೆ ಥರ ಕಲರ್ ಇರ್ಬೋದು, ಟೆಕ್ಸ್ಚರ್ ಇರ್ಬೋದು, ಟೇಸ್ಟ್ ಇರ್ಬೋದು, ಎಲ್ಲ ಥರನೂ ಕೊಡಬೇಕಾಗತ್ತೆ. ಮತ್ತು ನಾವು ಫುಡ್ಡಲ್ಲಿ ಐರನ್ ಅಂಶ ಇರೋವಂಥದ್ದನ್ನ ನೋಡಿಕೊಂಡು ಕೊಡಬೇಕಾಗಿರುತ್ತೆ. ಮತ್ತು ಲಾಸ್ಟಲ್ಲಿ ಈ ಜೇನುತುಪ್ಪ, ಸಕ್ಕರೆ, ಉಪ್ಪು ಎಲ್ಲನೂ 1 ವರ್ಷ ಆದಮೇಲೆ ಮಗುಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿರುತ್ತೆ. ಮತ್ತು ಪೋಷಕರು ಒಂದು ಅಂಶನ ಗಮನ ಇಟ್ಕೋಬೇಕು. ಈ ಪೂರಕ ಆಹಾರ ಕೊಡೋವಂಥ ಪ್ರೋಸೆಸ್ ಏನಿರುತ್ತಲ್ಲ, ಅದು ಸ್ವಲ್ಪ ಚಾಲೆಂಜಿಂಗ್ ಆಗೇ ಇರುತ್ತೆ. ಸೊ ನಿಧಾನಕ್ಕೆ ತಾಳ್ಮೆಯಿಂದ ಒಂದೊಂದೇ ಸ್ಟೆಪ್ನ ಮಾಡ್ತಾ ಬರಬೇಕು. ಮಗು 1 ವರ್ಷ ಆಗ್ತಾ 1.5 ವರ್ಷ ಆಗ್ತಾ ಇದ್ದಂಗೆ ಅದು ಫ್ಯಾಮಿಲಿ ಪಾಟ್ ಡಯಟಿಗೆ ಬಂದ್ಬಿಡುತ್ತೆ. ಅಂದರೆ ನಾವು ಮನೇಲಿ ನಾವೇನು ತಿಂತೀವಲ್ಲ ಅದೇ ಆಹಾರಕ್ಕೆ ಬರುತ್ತೆ. ಸೊ ಅಲ್ಲಿವರೆಗೂ ನೀವು ನಿಧಾನಕ್ಕೆ ಒಳ್ಳೆ ಪದಾರ್ಥಗಳನ್ನ ಸ್ವಲ್ಪನೇ ಕೊಡ್ತಾ ಬರಬೇಕು. ಈ ಮಧ್ಯೆ ನಿಮ್ಗೆ ಏನೇ ಡೌಟ್ ಬಂದು ಅಥವಾ ಏನೇ ಸಮಸ್ಯೆ ಬಂದರೂ ನಿಮ್ಮ ಮಕ್ಕಳ ಡಾಕ್ಟರ್ ಹತ್ರ ನೀವು ಕನ್ಸಲ್ಟ್ ಮಾಡ್ಬೋದಾಗಿರುತ್ತೆ. ಥ್ಯಾಂಕ್ ಯು.